ಪ್ರಾಣಿನೇ ಸಾಕ್ಲಿ, ಜನ ಬೇಡಪ್ಪ ಅವರಿಗೆ, ಪ್ರಾಣಿನೇ ಇರಲಿ, ಪ್ರೊಟೆಕ್ಷನ್ ಕೊಟ್ಟು ಅವ್ರನ್ನೇ ಸಾಕ್ಲಿ ಪ್ರಾಣಿಗಳು. ಮಾಡ್ತೀರಿ ನೀವು? ನಾವು ಡೈರೆಕ್ಟ್ ಸಾಮಾನ್ಯ ಸೂಚಿ ಆಗ್ತೀರಿ ನೀವು. ನಿಮ್ಮನೆ ಹೆಂಗಸರಿಗೆ ನಿಮಗೆ ನಿಮ್ಮ ಹೆಂಗಸರಿಗೆ ನಿಮ್ಗೆ ಗೊತ್ತಾಗುತ್ತದೆ. ನಾವು ರೈತರು ಇವತ್ತು ದಾರಿ ಬಿದ್ರು, ಅವನ ಹೆಂಗಸ ಮಕ್ಕಳು ದಾರಿ ಬಿದ್ರು ಗೊತ್ತಾ ನಿಮಗೆ? ತಮ್ಮ ಡಿ ವಿ ರಮೇಶ ತೋಟಕ್ಕೆ ಬೆಳಗ್ಗೆ ಕೆಲಸಕ್ಕೆ ಹೋಗೇನೆ. ಬೆಳಗ್ಗೆ ಒಂದು 8-9 ಗಂಟೆಗೆ ತೋಟಕ್ಕೆ ಹೋಗೇನೆ. ಒಂದು 11 ಗಂಟೆಗೆ ಇರಬಹುದೇನೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಪಕ್ಕದ ತೋಟದವರು ಕಿರ್ಚಾಡ್ತಿದ್ದಂತೆ ಪಕ್ಕದ ತೋಟದವ್ರು ಬಂದು ನೋಡೋಷ್ಟೊತ್ತಿಗೆ ಕಾಟಿ ಎತ್ತು ಬಿಸಾಕಿದೆ. ಆವಾಗ ಅವ್ರ ಪಿಕಪ್ಪಲ್ಲೇ ಕರ್ಕೊಂಡು ಬಂದು ನಮ್ಮ ಅಣ್ಣನ ಮನೆ ಹತ್ರ ಕರ್ಕೊಬಂದು ಅಲ್ಲಿಂದ ನಾವು ಕಾರಲ್ಲಿ ಕರ್ಕೊಬಂದ್ವಿ. ಈಗ ಅವರು ಬೆಳಿಗ್ಗೆ ತೋಟಕ್ಕೆ ಕೆಲಸಕ್ಕೆ ಅಂತ ಹೋಗಿ ಕೆಲಸಕ್ಕೆ ಹೋಗಿ ಬೆಳಗ್ಗೆ ತೋಟಕ್ಕೆ ಹೋಗಿ ಯಾವತ್ತು ಪಕ್ಕ ತೋಟದವರು ನೋಡಿಕೊಂಡು ಪಕ್ಕ ತೋಟದವ್ರು ಕಿರ್ಚೋದು ನೋಡಿ ನೋಡಿ ಪಕ್ಕದ ತೋಟದವರು ಏನು ಅಂತ ನೋಡ್ಕೊಂಡು ಬಂದ್ದಾರೆ. ಅವ್ರು ಬಂದು ಈ ಕೆಲಸ ಇವರನ್ನ ಎದಕ್ಕೆ ಬಂದು ಅವ್ರು ಪಿಕಪ್ಪಲ್ಲಿ ತಂದು ನಮ್ಮ ಅಣ್ಣನ ಮನೆ ಹತ್ರ. ಈಗ ಇಲ್ಲಿ ಹಾಸ್ಪಿಟ್ಲ್ ಬರೋ ತನಕ ಇತ್ತ ಸರ್ ಅದು? ಕಡಿಮೆ ಅರ್ಧ ದಾರಿಲಿ ಆಗಿರಬಹುದೇನೋ ಗೊತ್ತಿಲ್ಲ. ನಾವು ಮನೆಗೆ ಇಲ್ಲಿಗೆ ಬಂದಮೇಲೆ ಇವರೇ ಹೇಳಿದರು, ನಾವೇನು ನೋಡಲಿಲ್ಲ. ಮನೆಗೆ ಇಲ್ಲಿಗೆ ಬಂದಮೇಲೆ ಆಸ್ಪತ್ರೆಗೆ ಬಂದಮೇಲೆ ಇಲ್ಲ ಆಗೋಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಎಲ್ಲ ಚೆಕ್ ಮಾಡಿ. ಅಲ್ಲ ಅದು ಕಾಡುಕೋನಲ್ಲಿ ಯಾವತ್ತೂ ಕಾಣಿಸ್ಕೊಳ್ತದೆ ಸರ್? ಅಲ್ಲ ಅವಾಗ ಲಾಸ್ಟ್ ಇಯರ್ ಒಂದು ಸಾರಿ ಇನ್ನೊಬ್ಬರು ನಮ್ಮೂರವ್ರೆ ರಾಜೇಶ ಅಂತ ಬೈಕಲ್ಲಿ ಹೋಗಬೇಕಾದ್ರೆ ರೋಡಲ್ಲೇ ಎತ್ತಿ ಬಿಸಾಕಿತ್ತು. ಅವನಿಗೂ ಸುಮಾರು ಕಷ್ಟ ಆಗಿತ್ತು. ಇಲ್ಲಿ ಕಳಸ ಕರ್ಕೊಬಂದು ಆಮೇಲೆ ಮಂಗಳೂರಿಗೆ ಕರ್ಕೊಂಡೋಗಿ ಆಪರೇಷನ್ನು, ಕೈಯೆಲ್ಲ ಕಟ್ಟಾಗಿತ್ತು, ಫ್ರ್ಯಾಕ್ಚರ್ ಆಗಿ ಮಂಗಳೂರಲ್ಲಿ ಸುಮಾರು ಒಂದು 15 ದಿನ ಅಲ್ಲೇ ಇದ್ದ. ಅವಾಗಲೂ ಭಾಳ ಕಷ್ಟ ಆಯಿತು. ನಾವು ಹೊರಗಡೆ ಕಳ್ಸೋಕ್ಕೊಂದು ವ್ಯವಸ್ಥೆ ಮಾಡ್ಬೋದಿತ್ತು. ಒಟ್ಟಾರೆ ನಮಗೆ ನಮ್ಮ ತಮ್ಮ ಬರಲ್ಲ, ಯಾರು ಬಂದರು ಸರ್. ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಒಬ್ಬ ಮಗ 10ನೇ ಕ್ಲಾಸ್ ಓದ್ತಾನೆ, ರದ್ವಿನ್ ಅಂತ ಒಬ್ಬ ಮಗ. ಸರ್ ಇದೀಗ ಕಾಡುಕೋಣ ದಾಳಿ ಆದಮೇಲೆ ಸ್ಥಳಕ್ಕೆ ಯಾರು ಬಂದರು ಸರ್? ಯಾರಾದರೂ ಬಂದರು? ಅರಣ್ಯ ಇಲಾಖೆಯವರು ಅಲ್ಲ ಅವರ ಪಕ್ಕದ ತೋಟದವರು ನೋಡಿ. ಅಲ್ಲ ಅಧಿಕಾರಿಗಳು ಯಾರಾದರೂ ಬಂದು? ಇಲ್ಲ, ಅಲ್ಲಿ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ನಾವು 10-11 ಗಂಟೆಗೆ ಆಗಿರ್ಬೋದೇನೋ, 12 ಗಂಟೆಗೆ ಕರ್ಕೊಬಂದಿದ್ದಾರೆ. ನಾವು ಹೆಚ್ಚು ಕಡಿಮೆ 1-1:30-2 ಗಂಟೆಗೆ ಇಲ್ಲಿಗೆ ಬಂದಿದ್ದೀವಿ, ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ 3 ಕಿಲೋಮೀಟರ್ ದೂರ ತೋಟ, ಮನೆಯಿಂದ 3 ಕಿಲೋಮೀಟರ್ ದೂರ. ಹಾಗಾಗಿ ಅಲ್ಲಿಂದ ಕರ್ಕೊಬರೋಕ್ಕೂ ಕಷ್ಟನೇ. ಈಗ ಯಾರು ಬರ್ತಾರೆ ಅಂತ ಏನಾದ್ರು ಮಾಹಿತಿ ಇದೆಯಾ ಸರ್? ಸ್ಥಳಕ್ಕೆ ಯಾರಾದರೂ ಬರ್ತಾರೆ ಅಧಿಕಾರಿಗಳು? ಅಧಿಕಾರಿಗಳು ಏನು ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಕಳಸ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ ಇಲ್ಲೇ, ಅವ್ರ ಗಮನಕ್ಕೂ ತಂದಿದ್ದಾರೆ. ಈಗ ಯಾರು ಕೊಪ್ಪದಿಂದ DF ಯಾರಾದರೂ ಬರ್ತಾರಾ? ಬರ್ಬಹುದೇನೋ, ಇನ್ಫಾರ್ಮೇಷನ್ ಆಗಿದೆ ಅಂದರೂ ಗೊತ್ತಿಲ್ಲ ನನಗೆ ಸರ್. ಅದೇ ಇನ್ಫಾರ್ಮೇಷನ್ ಇದೆ, ಬರ್ತೀವಿ ಅಂತ ಹೇಳಿದಾರಂತೆ. ನಿಮ್ಮ ಹೆಸರು ಸರ್? ನಾನು ಸುಬ್ರಾಯ. ನನ್ನ ತಮ್ಮ ರಿಪೋರ್ಟ್ ಹಾಕಿದ್ರೆ ನಮಗೆ ಹೇಳಿ. ಏನ್ ಮಾಡ್ತೀರಾ ನೀವು? ನೀವೇನು ರಿಪೋರ್ಟ್ ಹಾಕಿದ್ರೆ ಅಂತ ನಮಗೆ ಓದಿ ಹೇಳಿ. ನೀವು ಇಷ್ಟು ಜನ ಇದಾರಲ್ಲ ಹೇಳಿ, ಸತ್ತೋಗಿರ ನೆಕ್ಸ್ಟ್ ಇನ್ನು ಸಣ್ಣವನು ನೆಕ್ಸ್ಟ್ ಸ್ಟೆಪ್ ಏನು ತಗೊಂಡಿದ್ದೀವಿ ನಾವು ಅಂತ ಹಾಕಿದ್ವಿ, ಅದನ್ನ ಹೇಳಿ. ಸ್ವಾಮಿ ಕಾಡ್ಕೊಂಡು ನಾವು ಹೊಡಿತೀವಿ, ನಮ್ಗೆ ಅವಕಾಶ ಕೊಡ್ರಿ. ಕಾಡ್ಕೊಂಡು ಬೇಡ, ಯಾಕೆ ಪೆನ್ಷನ್ ಮಾಡಿ ಕಾಡ್ಕೊಂಡು ಹೊಡೆದಾಕ್ತೀವಿ. ನಾವು ರೈತ ಹೊಡೆದಾಕ್ತೀವಿ, ನಮ್ಗೆ ಅವಕಾಶ ಕೊಡಿ. ಯಾಕೆ ಮಾಡೋಕ್ಕಾಗಲ್ಲ ನಮಗೆ? 2 ದಿವಸ ಟೈಮ್ ಕೊಡಿ. ಇಲ್ಲ ತಾಕತ್ತು ನೀವು ಹೊಡೆದು ತೋರಿಸಿ ನಮಗೆ. ನಿಮ್ಮ ತಾಕತ್ತು ಅಲ್ಲಿ ಪ್ರೂವ್ ಮಾಡಿ. ಒಬ್ಬ ರೈತನ ಜೀವ ತಿನ್ನೋದಲ್ಲ, ಒಂದು ಮೆಣಸಿನ ಮನೆ ಇವತ್ತು ಅವ್ರ ಜೀವ ಕೊಡ್ರಿ. ಪೊಲೀಸ್ ಎಲ್ಲ ಕರ್ಸಿರುತ್ತೆ. ಪೊಲೀಸ್ ಅಂತ ಮಾತಾಡೋಣ ಸರ್, ಪೊಲೀಸ್ ಅಲ್ಲ. ಅಲ್ಲಿ ಬಂದು ಸಾಯ್ರಿ, ನಮ್ಮ ರೈತರ ಪ್ರೊಟೆಕ್ಷನ್ ಕೊಡಿ. ನಮ್ಮಿಂದ ಎಲ್ಲ ಕಡೆಗೆ ಓಡಬೇಕಂತಲ್ಲ, ಬೇಡ ಏನೇ ಕೆಲಸ ಹೇಳಿದ್ರು ಮಾಡ್ಕೊಡ್ತಿದ್ದೆ. ಯಾರ ಮನೆಗೆ ಬಂದ್ರು ಅವನೇ ಮುಂದೆ ಹೋಗಂತ ಮರ್ಯಾದ ನಮಗೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಯಾವ ಇನ್ನೊಬ್ರು ಮಾತಾಡ ಯಾವಾಗ
ನಾನು ರಾಜೇಂದ್ರ ಅಂತ ಹೇಳ್ಕೊಂಡು ಸಂಸ್ಥೆ ಕಾಡ್ಕೊಳೋ ದಾಳಿ ವಿಪರೀತ ಆಗ್ತಾ ಉಂಟು. ಈ ಬಾಳೆಹೊಳೆದಾದಾಗೂ ಡಿಪಾರ್ಟ್ಮೆಂಟ್ ಅವ್ರು ಏನೂ ಸ್ಟೆಪ್ ತಗೊಂಡಿಲ್ಲ. ಈಗಿಲ್ಲ ಆಗಿದೆ, ಇನ್ನು 15 ದಿವಸಕ್ಕೆ ಇನ್ನೊಂದು ಆಗುತ್ತೆ. ಬರ್ತಾರೆ, ಪರಿಹಾರ ಕೊಡ್ತಾರೆ, ಹೋಗ್ತಾರೆ. ಇದಕ್ಕೊಂದು ಅವರು ಟಾಸ್ಕ್ ಫೋರ್ಸ್ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಭಾಳವಾದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದರೆ ವಿಪರೀತ ಎಲ್ಲರನ್ನೂ ಕಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆಯೇ ನಮಗೆ ಈ ಮಿಸ್ಟ್ ಇರೋದ್ರಿಂದ ತೋಟಕ್ಕೆ ಹೋಗ್ಲಿಕ್ಕೂ ಕಷ್ಟ ಆಗ್ತುಂಟು. ತೋಟಕ್ಕೂ ಮೊದಲೇ ಕೂಲಿ ಕಾರ್ಮಿಕರಂತೂ ಹೋಗಲ್ಲ, ಅವ್ರ ಜೊತೆಗೆ ನಾವು ನಿಂತ್ಕೊಂಡು ನಮ್ಮನ್ನು ತೆಗಿತಾ ಇದ್ದಾರೆ. ಒಂದು ಕಡೆಯಿಂದ ಆನೆಗಳ ಕಾಟ, ಒಂದು ಕಡೆಯಿಂದ ಆನೆಗಳ ಕಾಟ, ಪ್ರತಿಯೊಂದು ಹಾವಳಿ, ಎಲ್ಲ ಹಾವಳಿ ಇದೆ. ಬಟ್ ಇದು ಮೇಜರಾಗಿ ಆಗ್ತಿದೆ, ಅದು ಆನೆದು ಮತ್ತು ಕಾಡ್ಕೊಳೋದು. ಆನೆ ಇರಲಿಲ್ಲ, ಬಟ್ ಕಾಡ್ಕೊಳೋದು ವಿಪರೀತ ಇದೆ. ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು. ಜೀವ ಹೋದ್ಮೇಲೆ ದುಡ್ಡು ಅಲ್ಲ, ಪರಿಹಾರ ಅಂದರೆ ನಾನು ದುಡ್ಡಿನ ಪರಿಹಾರ ಹೇಳ್ತಿಲ್ಲ, ದುಡ್ಡಿನ ಶಾಶ್ವತವಾದ ಪರಿಹಾರ ಕೊಡಲೇಬೇಕು. ದುಡ್ಡಿನ ಬಿಡಿ, ಇವರೇ ಕೊಡೋಂಗಿದ್ದಾರೆ ಇವಾಗ. ಈಗ ಸ್ಥಳಕ್ಕೆ ಯಾರಾದರೂ ಬರ್ತಾರಂತ ಅಧಿಕಾರಿ ಏನೋ ಮಾಹಿತಿ ಇದೆಯಾ? ಏನೋ DFO ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರ್ತಾರೋ ಮಾಹಿತಿ ಇಲ್ಲ, ನೋಡ್ಬೇಕು. ಬರಲ್ವರೆಗೂ ನಾವು ಈ ಬಾಡಿನ ಇಲ್ಲ ಇಲ್ಲ ಇಲ್ಲ, ಬಾಡಿ ಮುಟ್ಟಲ್ಲ ನಾವು. ಇಲ್ಲಾಂದ್ರೆ ಅವರೇ ತಗೊಂಡೋದ್ರೂ ಪರವಾಗಿಲ್ಲ, ನಮಗೆ ನಾವು ಬರಬೇಕು. ನಿಮ್ಮ ಹೆಸರು? ರಾಜೇಂದ್ರ ಅಂತ ಹೇಳಿ ಸಂಸ್ಥೆ. ಬರಕ್ಕೆ ಹೇಳಿ ಅವನಿಗೆ ತಾಕತ್ತಿದ್ರೆ ಇಲ್ಲಿಗೆ ಸೆಂಟ್ರ್ ಎದುರುಗಡೆಗೆ. ನಿಮ್ಮ ಕಾಡು ಪ್ರಾಣಿಗಳು ನೀವು ಕಾಡು ರಕ್ಷಣೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಫಾರೆಸ್ಟಿಗೆ ಕೆಲಸ ಮಾಡ್ತೇವೆ. ಇಲ್ಲ, ನಿಮ್ ಕೈಲಿ ಆಗಲ್ವಾ ಹೇಳಿ, ನಿಮ್ ಕೈಲಿ ಆಗಲ್ವಾ ಹೇಳಿ. ಪ್ರಾಣಿಗಳು ನಾವು ಬೆರೆಸ್ತೀವಿ, ನಮಗೆ ಹೆಂಗ್ ಗೊತ್ತು? ನಾವು ಅಜ್ಜನ ಕಾಲದಿಂದ ತೋಟ ಇದನ್ನ ಮಾಡ್ಕೊಂಡೇ ಬಂದವರು. ನಾವು ಏಕಾಏಕಿ ಏನು ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ ಬಂದು ಇಲ್ಲಿ ತೋಟ ತಗೊಂಡು ಏನು ತೋಟ ಮಾಡ್ತಿರೋದ್ರಲ್ಲ. ಕರ್ನಾಟಕ ಸ್ಟೇಟ್ ಫುಲ್ ಕಾಟಿ ಹೊಡಿತೀವಿ ಸರ್ ನಾವೀಗ. ಪರ್ಮಿಷನ್ ಕೊಡ್ತೀರಾ ಹೇಳಿ? ಎಷ್ಟು ಹೇಳಾಗ್ತದೆ? ಹಳ್ಳಿಯೊಳಲಾಯ್ತು, ಬಾಳೆಹೊಳೆಲಾಯ್ತು, ಸುಂಚರಲಾಯ್ತು, ಮಾಗುಂಡಿ ನಿರ್ವಳೆಲಾಯ್ತು, ಎಷ್ಟು ಜನ ಜೀವ ಬಲಿತ ಅಂತೀರ ನೀವು? ಅನ್ನ ತಿಂತೀರಲ್ಲ ನೀವು, ಎಂದಕ್ಕೆ ಅನ್ನ ತಿಂತೀರಿ? ನೀವು ಮಣ್ತಿನಿ ಸಾಯ್ರಿ, ಮಣ್ತೀನಿ ನೀವು, ಮಣ್ತೀನಿ, ಅನ್ನ ತಿಂದು ಸಾಯ್ಬೇಡಿ, ಮಣ್ತೀನಿ. ರೈತರು ಒಂದು ಜಾಗ ಮುಂದೆ ಹೋಗಿಲ್ಲ, ಹೊಡೆಬರಿ, ಒಂದು ಕಾಡ್ ಕಡೆಯಂಗಿಲ್ಲ, ಒಂದು ಕಾಪು ಗಿಡ ಹಾಕಂಗಿಲ್ಲ, ಹೊಡೆ ಬರ್ತೀರಾ? ಯಾವನೊಬ್ಬ ಕರ್ಗೆ ಕೂತಿಯಾನೆ, ಅವನಿಗೆ ಎಂತದು ಗೊತ್ತಿಲ್ಲ. ನಾವು ರಾಜಕೀಯದ ಬಗ್ಗೆ ಮಾತಾಡಲ್ಲ, ನಿಮ್ಮ ಅಧಿಕಾರಿಗಳೇ ಮಾತಾಡ್ತಾರೆ. ನೀವೊಬ್ಬ ರೈತರಾಗಿದ್ರೆ, ನೀವೊಬ್ಬ ರೈತ ಆಗಿದ್ರೆ, ನೀವೊಬ್ಬ ಒಂದು ಒಳ್ಳೆ ಮನುಷ್ಯತ್ವನಾಗಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ. ರೈತ ಬೆಳ್ಕೊಟ್ಟು ತಿನ್ನೋದು ಬೇಡ. ನೀವು ನಾವು ಬೆಳೆದ ಯಾಕೆ ತಿಂತೀರಿ? ತಿನ್ಬೇಡಿ, ತಿನ್ ಸಾಯ್ರಿ ನೀವು, ಹಾಳು ಬಿದ್ದು ಹೋಗಿ. ನಾವು ನೋಡಿ ಗದ್ದೆ ಬೆಳೆಯಂಗಿಲ್ಲ, ಕಾಟಿ ಕಡು ಹಕ್ಕಿ ಕೋಣ ಬಂದು ತಿಂದಾಯ್ತು, ಬೆಂಗಳೂರು ಬಂದು ತಿಂದಾಯ್ತು, ಅದು ಹೊಡೆಯಂಗಿಲ್ಲ, ಅದು ಹೊಡೆಯಕ್ಕೆ ಹೋಗಲ್ಲ. ನಾವು ಬಡವರು ರೈತರು, ನಾವೇನಂತ ಪಾಪಿಗಳು. ನಿಮಗೆ ಪಾಪಿಗಳು ಯಾರು ಕಣ್ಣಿ ಕಾಣಲ್ಲ. ದೊಡ್ಡ ದೊಡ್ಡ ರಾಜಕೀಯ ಮಾಡೋರು ಕಣ್ಣಿ ಕಾಣಲ್ಲ. ಅಣ್ಣ ತಮ್ಮ ಸತ್ತಿದ್ರೆ ನೀವೇನ್ ಮಾಡ್ತಿದ್ರಿ? ನಿಮ್ಮ ಅಣ್ಣ ತಮ್ಮ ಸತ್ತಿದ್ರೆ ನೀವೇನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ನಿಮಗೆ ಮಾನ ಮರಿದಿದೇನ್ರಿ? ನಿಮಗೆ ಮಾನ ಮರಿದ ಜಾತಿ ನೀವು. ಫಾರೆಸ್ಟರ್ ಅಂದ್ರೆ ನೀವು ಕೊಲೆ ಕಡ್ಕರು, ನೀವು ರೈತರು ಕೊಲೆ ಮಾಡಿ ಸಾಯಿಸರ್ ನೀವು. ನೀವು ಅನ್ನ ತಿನ್ಬೇಡಿ, ನಾವು ರೈತರು ಬೆಳೆದ ತಿನ್ಬೇಡಿ, ನೀವೆಂತ ತಿಂತೀರಿ ಊಟವ? ಇವತ್ತು ಅವನ ಹೆಂಡತಿ ಮಕ್ಕಳು ಯಾರು ನೀವು ಜವಾಬ್ದಾರಿ ಇರ್ತೀರಾ? ನೀವು ಅನ್ನ ಕೊಡ್ತೀರಿ ಮುಂದೆ? ಅವ್ರ ಜೀವನ ಅವ್ರು ಸಾಕ್ಬೇಕು. ಅವ್ರು ಹೆಂಗ್ ಸಾಕ್ತಾರೆ? ಚಿಕ್ಕ ಮಗು ಸರ್, ಮಗು ನೋಡಿದ್ರೆ ಬೇಜಾರಾಗುತ್ತೆ. ಇವತ್ತು ಅವರು ಒಂದು ಸಣ್ಣ ಪ್ರಾಣಿ ಸತ್ರ ಬಂದು ಯಾವ ನೋಡ, ಒಂದು ಚಿಕ್ಕ ಸಣ್ಣ ಬಸಡಿ ಬಂದು ಯಾವ ಒಂದು ಪ್ರಾಣಿ ಕೊಟ್ಟು ಮೇಲೆ ಒಂದು ಮನುಷ್ಯನ ಜೀವ ಕೊಡಲ್ಲನ್ರಿ ನೀವು? ಯಾರು ಹೊಡೆದಿದ್ದು? ಎಲ್ಲಿ ಹೊಡೆದಿದ್ದು? ಒಬ್ಬ ರೈತ ಮನೆ ಕಟ್ಟಕ್ಕೆ ಬಂದು ಸಣ್ಣವನು ಹಿಡುವಳಿ ಒಳಗಡೆ ಮನೆ ಕೊಟ್ಟು ಮಾಡಿ ನೋಡಕ್ಕೆ ಬೇಡ ಇವರಿಗೆ
ನಮ್ಮ ಹೊರಗೆ ತೋರಿಸಿ ನೀವು ಜಾಗ್ರತೆ ಕೆಲಸ ಮಾಡಿ ಅದನ್ನ ಮಾಡಿ. ಸರ್ ಹೇಳಿ ಏನಾಯ್ತು, ನೋಡಿದ್ರಲ್ಲ ಏನಾಯ್ತು, ಏನು ಸಮಸ್ಯೆ, ಏನು ಮಾಡ್ತೀರಿ, ಪರಿಹಾರ ಏನು ಹೇಳಿ? ಪರಿಹಾರ ಏನು ಹೇಳ್ತೀವಿ ಸರ್? ಪರಿಹಾರ ಏನು? ನೋಡಿರ್ತಾನೆ ನೀವು ಮಾಡಿ ನೋಡಿ ಒಂದು 3 ಅವ್ರು ಎಷ್ಟು ಏಜ್ ಆಗಿರ್ಬೋದು ಅವರಿಗೆ? ಎಷ್ಟು ಏಜ್? 54 ಆಗಿಲ್ಲ ಸರ್, ನಮ್ಗೆ ಅವ್ರು ಏಜ್ ಅನ್ನೋದು ಗೊತ್ತು, ಯಾಕಂದ್ರೆ ನಮಗೂ ಅವರು ಒಂದೊಂದು 2 ವರ್ಷ ಡಿಪ್ರೆಷನ್ ಇದ್ರು. ಆಗಿಲ್ಲ. ಅವ್ರು ಏನು ಮಾಡ್ತೀರಾ ಅದನ್ನು? ಅವ್ರ ಜೀವ ಕೊಡ್ತೀರಾ? ಅಲ್ಲ ನೀವು ತಲೆ ನಡೆಸ್ಬಿಡಿ, ಕೊಡ್ತೀರಾ? ಜೀವ ಯಾರು ವಾಪಸ್ ತಂದು ಅಲ್ಲ ನೀವು ಜೀವ ವಾಪಸ್ ಕೊಡೋದು. ಯಾಕಂದ್ರೆ ಸಲ್ಲಿಸ್ಬಿಟ್ರು ನಮ್ಗೆ ತುಂಬ ಒಬ್ಬೊಬ್ರು ನಮ್ಗೆ ಜೀವ ಕೊಡ್ತೀರಾ ಸರ್ ನೀವು? ಕೊಡೋಕ್ಕಾಗುತ್ತಾ? ಆಗಲ್ಲ ತಾನೆ? ಅದೇ ನಾವು ಇವತ್ತಿನ ಒಂದು ಕಡುನ ಕಾಟಿನ ಒಂದು ಏನೋ ಬೇರೆ ಪ್ರಾಣಿ ಸಾಯಿಸಿ ನೀವೇನು ಮಾಡ್ತೀರಿ? ಒಂದು ಮನೆಗೆ ಮರ ಕೊಯ್ದಿದ್ರೆ ಅಥವಾ ಇನ್ನೇನೋ ಒಂದು ನಾಟ ಮಾಡ್ತೀನಿ, ಏನೋ ಒಂದು ಮನೆಗೆ ಸೌದೆ ಮರಗಸಿ ಮಾಡ್ತೀನಿ, ನೀವೇನು ಮಾಡ್ತೀರಿ? ಫಾರೆಸ್ಟ್ ಅಲ್ಲಿ ಛತ್ರಿ ಇಳಿಸಿರಿ, ಅವ್ರಿಗೆ ಏನು ಮಳೆ ಬರ್ತದೆ ಛತ್ರಿ ನಾವು ಅವ್ರ ಥರನೇ ಮನುಷ್ಯ ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ ನೀವು? ಅಲ್ಲ ನಿಲ್ಲ ಒಬ್ಬೊಬ್ರು ಮಾತಾಡೋದಲ್ಲ ಸರ್. ಇದು ಬೇಕಂತ ಹತ್ಯೆ ಮಾಡ್ತಾ ಏನೋ ಒಂದು ಆಯ್ತು, ತೋಟದೊಳಗೆ ಎಷ್ಟೋ ಆಯ್ತು, ನೀವು ಏನು ಹೂ ಅನ್ ಮಾಡಿ ಏನು ಮಾಡ್ತಿದ್ದೀರಿ? ಸಂದರ್ಭ ಹೆಂಗಿರುತ್ತೆ ಏನು ಸಂದರ್ಭ ಹೆಂಗಾರಿರ್ಲಿ ಸರ್, ನೀವು ಏನು ಆವಾಗ ಏನು ಮಾಡ್ತಿದ್ರಿ? ಏನು ಮಾಡ್ತಿದ್ರಿ? ಅಲ್ಲ ಗಾಡಿ ಹೋಗೋದೊಂದು ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಮಾಡ್ತೀವಿ. ಅಲ್ಲ ಏನು ಅಲ್ಲ ಸರ್, ಈಗ ಕಾಟಿ ಎದುರು ಆಯ್ತು, ನನ್ನ ಹತ್ರ ಕೋವಿ ಕಾಟಿ ಹೊಡೆದೆ, ಈಗ ಕಾಟಿ ನಾನು ಹೊಡೆದು ಗೊತ್ತಾಗುತ್ತೆ, ನನ್ನ ನೀವು ಅರೆಸ್ಟ್ ಮಾಡ್ತಿದ್ರೆ ನಾವು ನೀವು ಹೇಳಿದ ಆನ್ಸರ್ ಹೇಳ್ತೀವಿ ಸರ್. ಸಂದರ್ಭ ಆಗಿತ್ತು ಅಂತ ನಾವು ಹೇಳ್ತೀವಿ. ಸಿಂಪಲ್ ಎಕ್ಸಾಂಪಲ್ ನಾನು ಕೇಳೋದು, ನಾನು ಸೆಲ್ಫ್ ಡಿಫೆನ್ಸ್ ನಾನು ಶೂಟ್ ಮಾಡಿದೆ, ಅದನ್ನು ನೀವೇನು ಮಾಡ್ತಾ ಇದ್ದೀರಿ? ಆಯ್ತು ಆಯ್ತು. ಸಂದರ್ಭ ಈಗ ಮನುಷ್ಯ ಸತ್ತೋಗಿದ್ದಾನೆ, ಸಂದರ್ಭ ಹೇಳ್ತೀವಿ, ಸಂದರ್ಭ ಮನುಷ್ಯ ಸತ್ತೋಗಿದ್ದಾನೆ. ಈಗ ಕಾಟಿಗೆ ಏನು ಮಾಡ್ತೀವಿ? ಈಗ ಕಾಟಿ ನಾವು ಹೊಡೆಯೋಣ, ನಾವು ಹೊಡಿತೀವಿ. ನೀವು ಫಾರೆಸ್ಟ್ ಹೊಡೆದ್ರೆ ಅಂತ ನಾವು ಹೇಳ್ತೀವಿ, ಆಯ್ತಾ? ಫಾರೆಸ್ಟ್ ಹೊಡೆದ್ರು, ಅಲ್ಲಿ ಒಬ್ಬ ಮನುಷ್ಯ ಸತ್ತೋಗಿದ್ದ, ಕಾಟಿ ಎದುರಿಗಿತ್ತು, ಅವರೇ ರೈಫಲ್ ತಗೊಂಡು ಹೊಡೆದ್ರು ಅಂತ ನಾವು ನಿಮಗೆ ವಿಡಿಯೋ ಸಮೇತ ನಾವು ಸಾಕ್ಷಿ ಕೊಡ್ತೀವಿ, ನೀವು ಒಪ್ಪಬೇಕು. ನಿಮ್ಮ ಪರನೇ ನಾವು ಸಾಕ್ಷಿ ಹೇಳ್ತೀವಿ. ತೋರಿಸ್ತೀನಿ ಸರ್, ಈಗ ನಿಮ್ಮ ಪರನೇ ನಾವು ಸಾಕ್ಷಿ ನಾನು ಹೇಳ್ತೀವಿ. ತೋರಿಸ್ತೀನಿ, ಈಗ ಅಲ್ಲೇ ಇದೆ, ಹೊಡಿತೀವಿ. ಎಲ್ಲಿ ಹೊಡಿಲೇಬೇಕು ಸರ್, ಇಲ್ಲ ನಾವು ಅಲ್ಲೇ ಹೋಗ್ಬೇಕು. ಹೊಡಿಲೇಬೇಕು. ಇಲ್ಲ ನಾವು ನಾಳೆ ಹೊಡಿಬೇಕು, ಎರಡೇ, ಬೇರೆ ಏನಿಲ್ಲ. ನಮಗೆ ಆ ಜೀವ ಕೊಡ್ಬೇಕು, ಆ ಜೀವ ಅವ್ರ ಜೀವ ನಮಗೆ ಕೊಡ್ಬೇಕು, ಫಾರೆಸ್ಟ್ ಕೊಡ್ಬೇಕು. ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೇಕು. ನೀವು ಒಂದು ಪ್ರಾಣಿಗೆ ಜೀವಕ್ಕೆ ಬೆಲೆ ಇದೆ ಅಂತ ಮನುಷ್ಯ ಜೀವಕ್ಕೆ ಯಾಕೆ ಬೆಲೆ ಇಲ್ಲ? ಮನುಷ್ಯನ ಜೀವ ನಮ್ಗೆ ಕೊಡಲ್ಲ ನೀವು. ಬೇರೆ ಏನು ಬೇಡ, ಆ ಕಾಟಿ ನಾವು ಹೊಡಿಬೇಕು. ಇದು 2-3 ಸರಿ ನಾವು ದಪ್ಪನ್ ಮಾಡ್ಬೇಕಾ, ಕಾಟಿ ಹೊಡಿಬೇಕು. ಆಯ್ತು ಆಯ್ತು ಅಷ್ಟ್ ಮಾಡೋಣ. ಆಯ್ತು. ಮನುಷ್ಯನ ಜೀವನ ಕೊಡಬೇಕು, ನಿಮ್ದು ದುಡ್ಡು ಬೇಡ, ಮತ್ತೊಂದು ಬೇಡ, ಏನು ಬೇಡ, ನಮಗೆ ಏನು ಬೇಡ ಸರ್, ದುಡ್ಡು ಏನು ಕೊಡೋದೇ ಬೇಡ. ಅವ್ರು 200 ಮೂಟೆ ಕಾಫಿ ಬೆಳಿತಾರೆ ಸರ್, ಇವತ್ತಿನ 26 ಲಕ್ಷ ರೂಪಾಯಿ ಆಯ್ತು, 15 ಲಕ್ಷ ಹಿಡ್ಕೊಂಡ್ ಬರೋದಲ್ಲ ಖಾಲಿ, 20 ಲಕ್ಷ ಹಿಡ್ಕೊಂಡ್ ಕೊಡೋಕೆ ಸಾಧ್ಯ ಇಲ್ಲ. ನಾವು ಹೊಡಿಬೇಕು ಅವ್ರು ಕೋಟಿ ಅವ್ರ ಹತ್ರ ಇರಲಿ, ಮನುಷ್ಯನ ಜೀವ ತಂದು ಕೊಡಕ್ಕಾಗತ್ತಾ? ಒಬ್ಬ ರೈತ ತೋಟದಲ್ಲಿ ಕೆಲಸ ಮಾಡ್ಬೇಕಂತ ಆದಾಗ ಒಬ್ಬ ರೈತಗೆ ಒಬ್ಬ ಕಾಟಿ ಹಿಡಿದು ಆನೆ ಹಿಡಿದು ಸತ್ತೋಯ್ತು ಅಂತ ಹೇಳಿದ್ರೆ ನಾವು ಫೋನ್ ಮಾಡಿ, ಸರ್ ಕಾಟಿ ಇದೆ ಸರ್, ಆನೆ ಇದೆ ಸರ್, ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ ನೀವೇನು ಮಾಡ್ತಾರೆ? ನೆಗ್ಲೆಕ್ಟ್ ಮಾತಾಡ್ತೀರಾ? ರೈತ ನಿಮ್ಗೆ ಅಷ್ಟು ನೆಗ್ಲೆಕ್ಟ ನಿಮಗೆ? ನಾವು ದುಡ್ದು ಅನ್ನ ನೀವು ತಿಂತೀರಾ, ನಮ್ಮ ಸಂಬಳದಲ್ಲಿ ನೀವು ಇರ್ತೀರಾ, ನಾವು ನಮ್ಮ ಟ್ಯಾಕ್ಸ್ ನೀವು ಇರ್ತೀರಾ, ನೀವು ಯಾಕೆ ಮಾಡೋಕ್ಕಾಗಲ್ಲ? ಯಾಕೆ ಮಾಡಲ್ಲ ನೀವು? ಯಾಕೆ ಮಾಡಲ್ಲ ಸರ್ ನೀವು? ಏನಾಗಿ ನಾವು ಮಾಡಿದ್ರೆ ತಪ್ಪು, ಅದಕ್ಕೆ ನೀವು ಮಾಡಿದ್ರೆ ರೈತ, ನೀವು ಮಾಡಿ ಸರಿ ಅಂದ್ರೆ ಹೇಳಿ ಸರ್, ಹೇಳಿ ಸರ್. ಇಲ್ಲಿ ಅಳವಳ್ಳಿಲಿ ಆಗಿತ್ತು. ಅದಾದ್ಮೇಲೆ ನಾನು ಹೋಗಿದ್ವಿ, ನಮ್ಮ DFO ಎಲ್ಲ ಹೋಗಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಕಾಡ್ಕೊಂಡನ್ನ ಹಿಡಿತಾ ಇದ್ದಾರೆ. ಅದ್ರದ್ದು ಅಲ್ಲಿ ಹೋಗಿ ನಾವು ಸ್ಟಡಿ ಮಾಡ್ಕೊಬಂದು ಗೌರ್ಮೆಂಟಿಗೆ ಅದ್ರ ರಿಪೋರ್ಟ್ ಕೊಟ್ಟಿದ್ದೀವಿ. ಯಾಕೆ ಅಂದರೆ ಇಲ್ಲಿದು ಎಲ್ಲ ಒಂದು ಎಸ್ಟಿಮೇಷನ್ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಇರ್ಬೋದು ಅಂತ ಒಂದು ಅಂದಾಜು ಮಾಡಿ ಅದನ್ನ ಫುಲ್ ರಿಪೋರ್ಟ್ನ ನಾವು ಕಳಿಸಿದ್ದೀವಿ. ಅಂದ್ರೆ ಗೌರ್ಮೆಂಟಿಗೆ ಒಂದು ನಿಮಿಷ, ನೀವು ಹೇಳಿದ ಒಪ್ಪಿದೆ, ಮಧ್ಯಪ್ರದೇಶಕ್ಕೆ ಹೋಗಿ ರಿಪೋರ್ಟ್ ಮಾಡಕ್ಕೆ ಹಿಡಿಯಕ್ಕೆ ರಿಪೋರ್ಟ್ ಮಾಡಿದ್ರಿ. ಕರ್ನಾಟಕದಲ್ಲಿ ಕಾಟಿ ಇರಲಿಲ್ವಾ? ಕರ್ನಾಟಕದಲ್ಲಿ ಆನೆ ಇಲ್ವಾ? ಕರ್ನಾಟಕದಲ್ಲಿ ಆನೆ ಕಾರ್ಡರು ಕಾಟಿ ಕಾರ್ಡರ್ ಇಲ್ವಾ? ಅಲ್ಲ ಸರ್, ನಮ್ಗೆ ಅರ್ಥ ಆಗ್ತಿದೆ, ಅವ್ರು ಹೇಳಿ ಅರ್ಥ ಆಗ್ತಿದೆ. ಈಗ ನೀವು ರಿಪೋರ್ಟ್ ಕೊಟ್ಟು ಸರ್ಕಾರ ಪರ್ಮಿಷನ್ ಕೊಟ್ಟು ನೀವು ಆ ಕಾಟಿ ಹಿಡಿದು ಆನೆ ಹಿಡಿಯೋ ತನಕ ಇನ್ನೆಷ್ಟು ಸಾಯ್ಬೇಕಿಲ್ಲಿ? ಅದನ್ನ ಹೇಳಿ, ಇನ್ನೆಷ್ಟು ಸಾಯ್ಬೇಕು? ನಿಮ್ಮ
ಅದನ್ನ ಹೇಳಿ ಉತ್ತರ ಕೊಡಿ ನಮಗೆ. ಇನ್ನೊಂದು 10 ಜನ ಸಾಯ್ಬೇಕಾ? ಇನ್ನೆಷ್ಟು ಜನ ಸಾಯ್ಬೇಕು, ಇನ್ನೆಷ್ಟು ಹೆಣ್ಣು ಮುಂದೆ ಆಗಬೇಕು, ಇನ್ನೆಷ್ಟು ಜನ ಅಪ್ಪಿಗೆ ಮಕ್ಕಳಿಗೆ ಅಪ್ಪಿಗೆ ಆಗಬೇಕು. ಎಷ್ಟು ಜನ ಆಗ್ಬೇಕು? ಅಲ್ಲ ಅದೇ ಕಾಟಿ ಅದೇ ಪ್ಲೇಸ್ ಅಲ್ಲಿ ಇದೆ. ಇನ್ನು ನೋಡಿ ಸರ್, ಮಧುಗುಂಡಿ ಇದೆ, ಕಳಸ ಮೂಡಿಗೆರೆ ಕಳಸ ವಲಯಕ್ಕೆ ಸಂಬಂಧಪಡುತ್ತೆ. ಮಧುಗುಂಡಿ ಪೆನ್ಷನ್ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ರ, 4 ವರ್ಷ ಆಯ್ತು ಪೆನ್ಷನ್ ಮಾಡಿದ್ರ, ಮುಂದಕ್ಕೆ ಆನೆ ಕಾರಿಡಾರ್ ಅಂತ ಮಾಡಿದಿರಲ್ಲ, ನಿಲ್ಲಿಸಿ ಬಂದು ಮಾಡಿದ್ರೇನ್ರಿ ನೀವು? ಅದನ್ನ ತಗೊಂಡೋಗಿ ದುರ್ಗದಳ್ಳಿ ಹಲ್ಲಡ್ಕ ಮೇಲೆ ಬೌಂಡ್ರಿ ಬಳ್ಳಾರಿ ಮುಡಿಸ್ಬೇಕಿತ್ತು, ನೀವು ಮುಡಿಸಿದಿರ ಅದನ್ನ ಇವತ್ತು ತನಕ. ನಿಮಗೆ ಸರ್ಕಾರದಿಂದ ನಿಮಗೆ ಫಂಡ್ ಬರುತ್ತೆ, ಯಾಕೆ ಮಾಡೋಕ್ಕಾಗಲ್ಲ? ಅಲ್ಲಿ ಮಾಡಿದ್ರೆ ನಮ್ದು ಮೂಡಿಗೆರೆ ರೇಂಜ್ ಅಂತೀರಾ, ಇಲ್ಲಿ ಕೇಳಿದ್ರೆ ಕಳಸ ರೇಂಜ್, ಅಲ್ಲಿ ಕೇಳಿದ್ರೆ ಕೊಪ್ಪ ರೇಂಜ್ ಅಂತೀರಾ. ನಿಮಗೆ ರೇಂಜ್ ಬರುತ್ತೆ, ಬಟ್ ಇಲ್ಲಿ ಯಾರೊಬ್ಬ ಸತ್ತೋದಾಗ ಯಾರು ರೇಂಜ್ ಅಂತ ಹುಡ್ಕೊಂಡ್ ನಾವು ಇಲ್ಲಿ? ಯಾವ ರೇಂಜ್ ಅಂತ ಹುಡ್ಕೋದ್ರಿ? ಕೊಪ್ಪ ರೇಂಜ್ ಅಂತ ಹುಡ್ಕದ, ಮೂಡಿಗೆರೆ ರೇಂಜ್, ಕಳಸ ರೇಂಜ್ ಅಂತ ಹುಡ್ಕದ? ಯಾವ ರೇಂಜ್ ಅಂತ ಹುಡ್ಕೊಂಡ ನಿಮಗೆ? ಯಾಕೆ ಅದು ಅರ್ಧಕ್ಕೆ ನಿಲ್ಲಿಸಿದ್ರ? ಅದೇ ಪೆನ್ಷನ್ ಯಾವತ್ತು ಮಾಡ್ಬೋದಿತ್ತು? 4 ವರ್ಷದಿಂದ ಮಾಡಿ ಮುಗಿಸ್ಬೋದಿತ್ತು, ಅದನ್ನ ನೀವು ಮಾಡಿ ಮುಗಿಸಿಲ್ಲ. ಮಧುಗುಂಡಿ ಇವ್ರಿಗೆ ಎಲ್ಲಿ ಗೊತ್ತು ಸರ್? ಇವ್ರಿಗೆ ಎಲ್ಲಿ ಗೊತ್ತು? ಇವ್ರು ಅಲ್ಲಿ ಆ ಸ್ಪಾಟಿಗೆ ಬಂದಿಲ್ಲ, ಇವ್ರು ಸ್ಪಾಟಿಗೆ ಬಂದಿಲ್ಲ. ಇವ್ರು ಬಂದು 2 ವರ್ಷ ಕಳಿತು. ನಾವು ಹಿಂದೆ ಒಂದ್ಸತಿ ಪ್ರೊಟೆಕ್ಷನ್ ಮಾಡಿದಾಗ ಇವರೇ ಬಂದಿದ್ದು, ಫಸ್ಟ್ ಅಪಾಯಿಂಟ್ ಆಗಿ ಬಂದಿದ್ದು ಇಲ್ಲಿಗೆ. ಇವ್ರು ಆ ಸ್ಪಾಟಿಗೆ ಬಂದಿದ್ರು, ಅಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ, ಇವ್ರು ಬಂದೇ ಇಲ್ಲ. ಆಮೇಲೆ ಇವ್ರ ಮುಖ ನೋಡಿದ್ರೆ ಇವತ್ತು ನಾನು ನಾವೇ ಮರ ಕಡ್ದು ನಾವೇ ಮಾಡಿ ಪೆನ್ಷನ್ ಮಾಡಿ ಬೇಲಿ ಗುಂಡಿ ತಂದು ಮಾಡ್ಕೊಟ್ಟಿದೀವಿ. ದುಡ್ಡು ತಿಂದು ಫಾರೆಸ್ಟರ್ ತಿಂದ್ರಿ. ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಮಾತಾಡ್ಬೇಕು ಸರ್, ಮಾತಾಡ್ಬೇಕು ಸರ್. ಊರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಇವ್ರನ್ನ ಗ್ರಾಮ ಸಭೆಗೆ ನೋಟಿಸ್ ಕೊಡಿ. ಎಷ್ಟು ಸರಿ ಬಂದು? 1 ಸರಿ ಬಂದಿಲ್ಲ. ಯಾಕೆ ಸರ್? ನೀವು ಜನಗಳದ್ದೇ ಹೇಳ್ತಿರಲ್ಲ, ದೂಡ್ತಿರಲ್ಲ, ತಪ್ಪಂತ. ಅಧಿಕಾರಿಗಳನ್ನ ದೂರಿ ಸರ್. ಊರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ನಾವು ಪ್ರತಿ ಗ್ರಾಮ ಸಭೆಗೆ ಸರ್ ಇಲ್ಲಿ ಕಳಿಸ್ತೀವಿ. ರೇಂಜ್ ಎಷ್ಟಾಗಿ ಬಂದಾಗ ಒಂದು ಕೇಳಿ, ನೀವು ಕೇಳಿ. ಎದುರುಗಡೆ ಕೇಳಿ ಸರ್, ನಮ್ಮಲ್ಲಿ ಸಮಸ್ಯೆ ಇದೆ. ನಾವು ಪ್ರತಿ ಸರಿ ಕೊಟ್ಟಿದ್ದೀವಿ, ಲೆಟರ್ ಬಂದಿದ್ದಿಲ್ಲ. ಕರೀರಿ ಫಾರೆಸ್ಟ್ ಯಾರು ಅರಣ್ಯ ಇಲಾಖೆಯಿಂದ ಯಾರು ಬರೋದಿಲ್ಲ. ಅಲ್ಲಿ ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಅಲ್ಲಿ ಸಮಸ್ಯೆ ಆಗಿತ್ತು ಸರ್. 2-3 ಸರಿ ಕೊಟ್ಟು ಅಟ್ಲೀಸ್ಟ್ ಬರ್ಬೇಕಲ್ಲ. ನಮ್ಮಲ್ಲಿ PDO ಮತ್ತೆ ಕಳಿಸಿದ್ರೆ PDO ಬರ್ದಿದೆ ಎಷ್ಟು ಸರಿ? 1 ಸರಿ ಯಾರು ಬರ್ಬೇಕಲ್ಲ ಸರ್? ಇವ್ರ ಸಮಸ್ಯೆ ಕೇಳ್ಬೇಕಲ್ಲ ಸರ್. ಬಂದಿದ್ರ ಸರ್ ಹೇಳಿ. ನಾವು ಕೊಟ್ಟರೆ ನೀವೇನು ಹೇಳ್ತೀರಾ? ನೀವು ನನಗೆ ಅಲ್ಲಿ ಮೀಟಿಂಗ್ ಇದೆ, ಇನ್ನೊಂದ್ ಕಡೆ ನಂಗೆ ಫಂಕ್ಷನ್ ಇದೆ, ಇನ್ನೊಂದ್ ಕಡೆ ಪ್ರೋಗ್ರಾಮ್ ಇದೆ, ಅಲ್ಲಿ DOP ಕರ್ತಾರೆ, ರೇಂಜ್ ಕರ್ತಾರೆ, ಯಾರೋ ಕರ್ತಾರೆ, ನೀವು ಸಬೂಬು ಹೇಳ್ತೀರಾ ಅಂತ ಹೇಳ್ತಿದ್ರಲ್ಲ. ಸರ್ ನೋವು ಆಗ್ತಿದೆ ಸರ್, ಜೀವ ಬರಲ್ಲ. ಕಾಡು ಪ್ರಾಣಿಯಿಂದ ಸಮಸ್ಯೆ ಇರ್ಬೋದು, ಬೇರೆ ಸಮಸ್ಯೆ ಇರ್ಬೋದು. ಬನ್ನಿ ಸರ್, ಗ್ರಾಮ ಸಭೆಯಲ್ಲಿ ಕೂತು ಜನಗಳ ಒಟ್ಟಿಗೆ ಒಂದು ತೀರ್ಮಾನ ತಗೊಳ್ಳೋಣ, ಒಂದು ಮಾತಾಡೋಣ. ನಿಮ್ದು ಒಂದು ಸಜೆಷನ್ ಕೊಡಿ ಸರ್ ಅಂತ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೀವಿ. ಮತ್ತೆ ನೋಟಿಸ್ ಕೊಟ್ಟಿವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ PDO ಫೋನ್ ಮಾಡಿ ಕಳಿಸಿದಾರಲ್ಲ ಬರ್ಬೇಕಲ್ಲ ನಾವು ಜನಿಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಸರ್. ಎಷ್ಟು ಆನ್ಸರ್ ಮಾಡ್ಬೋದು? ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಒಬ್ಬ ಮೆಂಬರ್ ಯಾರಾದ್ರೆ, ಒಬ್ಬ ಅಧಿಕಾರಿಗಳಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿರೋ ನಿಮ್ಗೆ ಸರ್. ಗ್ರಾಮ ಪಂಚಾಯತ್ ನೋಟಿಸ್ ಬಂದಿಲ್ಲ ಅಂತ ಹೇಳಿ ಬಂದಿಲ್ಲ ಹೇಳಿ ಸರ್, ನಾವು ಒಪ್ಕೊಳ್ತೀವಿ. ಕೇಳಿ ಕೊಟ್ಟಿದ್ದಾರೆ ಇಲ್ಲ ಲಾಸ್ಟ್ ಗ್ರಾಮ ಸರ್. ನಮ್ಮಲ್ಲಿ ಗ್ರಾಮ ಸಭೆ ಒಂದ್ಸರಿ ನಡೀತದೆ. ಒಂದಲ್ಲ 2 ಸತಿ ನಡೀತದೆ. ನಮ್ಮಲ್ಲಿ ಒಂದು ಇದು ಫಾರೆಸ್ಟ್ ಸಮಸ್ಯೆ UFC ಕಮಿಟಿ ಮಾಡೋದು ಜನಗಳ ಒಟ್ಟಿಗೆ ಹೇಳ್ತಿಲ್ಲ. ನಾವು ಹಿಂದೆ ಹೇಳೋದು ಮುಂದೆ ನಿಲ್ಲಿಸ್ತೇವೆ ಸರ್. ಇವ್ರು ಫಾರೆಸ್ಟ್ ಯಾಕೆ ಬಂದ ಇವ್ರು ಏನಕ್ಕೆ ಮರ ಬಿತ್ತ ಅಲ್ಲಿ ಯಾರು ಕಡಿದ್ರು ಬರ್ತಾರೆ, ಒಂದು ಪ್ರಾಣಿ ಅಡಿ ಬಿಸ್ತಾಯ್ತಾ ಬರ್ತಾರೆ, ಇನ್ನೊಬ್ಬ ಯಾರೋ ಚೂರು ಒತ್ತುವರೆಗೆ ಏನೋ 2 ಗಿಡ ಮುಂದೆ ಹಾಕಿದ್ದ ಅಲ್ಲಿ ಬರ್ತಾರೆ ಗಿಡ ಕಿತ್ತಾಕಕ್ಕೆ, ಆಯ್ತಾ? ಇನ್ನೊಂದೇನೋ ಒಂದು ಮನೆ ಸೌದೆಗೆ ನಾಟ ಮಾಡ್ಕೊಂಡು ಅದಕ್ಕೆ ಬರ್ತೀರಿ ಸರ್. ನೀವು ಇದಕ್ಕೆ ನೀವು ಇಂತೆಲ್ಲ ಬರ್ತೀರಾ? ಇಂಥಕ್ಕೆಲ್ಲ ನೀವು ಬಂದು ಇದಕ್ಕೆ ನಮ್ಮ ರೈತರು ಸರ್ ನೀವು ಕಷ್ಟ ಕೇಳ್ತೀರಾ? ನೀವು ಬರೋದು ಯಾವಾಗ ಹೇಳಿ? ಏನಾದ್ರು ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಮಸ್ಯೆ ಆಯಿತು, ನಿಮ್ಮ ಅಂಡಿಗೆ ಬಂತು ಅಂದ್ರೆ ಬರ್ತೀರಾ? ನಿಮ್ಮ ತಿಕ್ಕಕ್ಕೆ ಬಂದು ಮಧ್ಯಾಹ್ನ ಊಟಕ್ಕೆ ಹೋಗ್ಲಿಲ್ಲ ಪಾಪ. ಯಾರೋ ಒಂದು ಜೀವ ಕೊಡ್ತೀವಿ, ಜೀವ ಹೊಣೆ ಯಾರು? ನೀವು ಕೊಡ್ತೀರಾ ಜೀವನ? ನೀವು ಕೊಡ್ತಿದ್ದೆ. ಅವನಂತ ಫೋನ್ ಮಾಡಿ ನಿಮಗೆ ಒಂದು ಫೋನ್ ಬರಲಿ, 10 ಜನ ಜೀಪ್ ತಗೊಂಡು ಬರ್ತೀರಾ ಹುಡ್ಕೊಂಡು ಅಲ್ಲಿಗೆ. ಯಾರು ಕಾಟಿ ಹೊಡೆದು ಮನೆ ರಾತ್ರಿ ಮುಂಗಕ್ಕೆ ಬಿಡಲ್ಲ, ಅವ್ನು ಬಂದು ಮನೆ ಸರ್ಚ್ ಮಾಡಿ ಮಗು ಒಂದು ಓಡಿಸ್ತೀವಿ.
ನಾವು ಹೊಡಿತೀವಿ, FIR ಮಾಡಿದ್ರೆ ಮಾಡಿ ಹಾಗೆ ಆಗಲ್ಲ. ಆಯ್ತಾ? ಈಗ ಬೌಂಡ್ರಿ ಅಂದ್ರೆ 10 ಎಕರೆ ಓಡಿಸ್ತೀರಾ, ಇನ್ನೊಂದು ಬೌಂಡ್ರಿ ಹೋಗುತ್ತೆ. ಇಲ್ಲ ಹೊಡಿಬೇಕಷ್ಟೇ, ಹೊಡಿಬೇಕು ಎಲ್ಲರಿಗೂ ಹೊಡಿಬೇಕು. ಇದರಿಂದ ನೀವು ಪಾಠ ಕಲಿಲೇಬೇಕು ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಾಠ ಕಲಿಲೇಬೇಕು. ನಾವು ಹೊಡೆಯೋದು ಗ್ಯಾರಂಟಿ ಸರ್. ಇನ್ನು ಯಾರಿಗೂ ಆಗ್ಬಾರ್ದು ಸರ್ ಇದು. ಮತ್ತೆ ಸರ್ ಅವ್ರು ಎಲ್ಲ ನೋಡಿ ಸರ್, ಅವ್ರು ನೋಡಿ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಕಂಪ್ಲೇಂಟ್ ಇದೆ ಕೇಳಿ ಸರ್. ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಇದೆ ಕೇಳಿ ಅವನ ಬಗ್ಗೆ. ಅವ್ನ ಕೈ ಕಾಲು ಸೌಂಡ್ ಹೋಗಿ ಕೆಲಸ ಮಾಡಿ ಒಂದ್ ಏನೇ ಕಷ್ಟ ಅಂದ್ರೆ ಸರ್ ಸ್ಪಂದಿಸಿದ ಸಮಾಧಾನ ಹೇಳ್ಬೇಕು ಸರ್. 19ರಲ್ಲಿ ಬ್ಲಡ್ ಆದಾಗ ಎಷ್ಟು ಜೀವ ಕೊಟ್ಟು ಅವನು ಎಷ್ಟು ಹೋರಾಡಿದಾನೆ ಕೇಳಿ, ಅದು ನಮಗೆ ಗೊತ್ತು. ಅವ್ನು ನಮ್ಮ ಜೊತೆ ಹೋರಾಡಿದ್ದಾನೆ, ಆಯ್ತಾ? ಆ ನೋವು ನಮಗಿದೆ. ಹಲವಳ್ಳಿಯಲ್ಲಿ ಆದಾಗೂ ಮಾಡಿದಿಷ್ಟೇನೆ. ನೀವು ಹೇಳಿ ಸರ್, ಈಗ ನೀವು ಒಂದು ಶಾಶ್ವತ ಪರಿಹಾರ ಹೇಳಿ. ಅಲ್ಲಿ ಕಾಡ್ಕೊಂಡ ಬಂದಿದೆ, ಆ ಕಾಡ್ಕೊಂಡಕ್ಕೆ ಒಂದು ಶಾಶ್ವತ ಪರಿಹಾರ ಹೇಳ್ಬೇಕು ನಮ್ಗೆ. ಈಗಲೇ ಹೇಳ್ಬೇಕು ನೀವು. ಎಲ್ಲಿ ಮಧುಗುಂಡಿಂದ ಹಿಡಿದು ಹಲ್ಲಡ ಗ್ರಾಮಕ್ಕೆ ಸರ್, ಒಂದೊಂದು ಸರ್ ಅದಕ್ಕಾಗಿ ಅಮೌಂಟ್ ಉಳಿದಿತ್ತು, ಅದಕ್ಕಾಗಿ ಮಾಡಿ ಅನುದಾನ ಉಳಿದಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಕಿಲೋಮೀಟರ್ ಫೆನ್ಸಿಂಗ್ ಆಗಬೇಕು? 40 ಕಿಲೋಮೀಟರ್ ಪ್ರಾವಿಷನ್ ಇದೆ, ಅದು ಮಾಡಿಲ್ಲ. 4 ಕಿಲೋಮೀಟರ್ ಮಾಡಿ ಸಾಕು. ಇನ್ನು 4 ಕಿಲೋಮೀಟರ್ ಮಾಡಬೇಕು. 40 ಕಿಲೋಮೀಟರ್ ಪ್ರಾವಿಷನ್ ಇದೆ. ಮಲೆ ಆಲೇಖನ ಹೊರಟಿಂದ ಹಿಡಿದು ಕಂಟಿನ್ಯೂ ಮಾಡಿ ಪ್ರಾವಿಷನ್ ಇದೆ. ಬಟ್ ಅಲ್ಲಿ 40 ಕಿಲೋಮೀಟರ್, ಅಲ್ಲಿ ಆಗದೆ 7 ಕಿಲೋಮೀಟರ್. ರೈಟಿಂಗ್ ಸರ್ ಕೊಡಿ, ಆಯ್ತಾ? ನೀವು ಮಾಡ್ಕೊಡ್ತೀವಿ. ಯಾವಾಗ ಮುಗಿಸ್ತೀರಿ ಅನ್ನೋದು ಕೊಡ್ಬೇಕು. ಒಂದು ಹೇಳ್ತೀನಿ ಸರ್, ನೀವು ಬೇಲಿ ಹಾಕೋದು ಸೆಕೆಂಡ್ರಿ, ಆ ಕಾಟಿಗೆ ಏನ್ ಮಾಡಿ ನಾನೇನು ಇದನ್ನ ಏನಾದ್ರು ಫಾರೆಸ್ಟ್ ವ್ಯವಸ್ಥೆ ಮಾಡಿದ್ರೆ ಏನ್ ಮಾಡೋದು? ಅವ್ನು ಬಾಬಾ ನಾನು ಏನ್ ಮಾಡೋದು ಬಾಬಾ, ಫಾರೆಸ್ಟ್ ಹೇಳೋದು ಸಾಕಾಯ್ತು ಅಂತ. ನಾನು ಇದರಲ್ಲಿ ಯಾರೋ ಜೀವ ತಕ್ಕಂತೀರ ಅಂತ ಹೇಳಿದ್ರೆ ಬಾಬಾ ಅವನೇ ಜೀವ ತಕ್ಕೊಂಡೆ ಗೊತ್ತು. ನನ್ನ ಕಣ್ಣಲ್ಲಿ ನಾನೇ ಕಾಟಿ ಹೊಡೆದ್ರೆ ಉಳಿದವರೆಲ್ಲ ಪಾಠ ಕಲಿತಾರೆ ಸರ್. ನೀವು ಕಲಿತೀರಿ. ಇಲ್ಲ ಸರ್, ನಾವು ಇಲ್ಲ, ನೀವು ಹೊಡಿಲಿಲ್ಲ ನಾವು ಕಾನೂನು ಕೈ ನಾಳೆ ಎಲ್ಲ ಕೋವಿ ತಗೊಂಬಂದು ಯಾಕಾಗಲ್ಲ ನೋಡೋ ಬಿಡ. ನಾವು ನಮ್ಮ ಕೈಲಿ ಇದಾವೆ, ನಾವು ತರ್ತೀವಿ. ಇದು ಇವತ್ತು ಮುಗಿಬೇಕು. ನೋಡಿ ಸರ್, ನಾವು ಸಾಲ್ವ್ ಮಾಡೋದಾದ್ರೆ ನಿಮ್ಮನ್ನು ಕರೆದಿಲ್ಲ, ನಾವು ನಿನ್ನೆ ಸಾಲ್ವ್ ಮಾಡಿ ಒಂದು ನಿಮಿಷ ಸಾಲ್ವ್ ಆಗಲ್ಲ. ಅಲ್ಲ ಅವ್ರು ಮಾತಾಡ್ಲಿ, ಅವ್ರು ಏನ್ ಹೇಳ್ತಾರೆ ಹೇಳಿ ಅಷ್ಟೇ. ನನಗೆ ನೀವೇನು ಮಾತಾಡಿದ್ರೆ ಅದನ್ನು ಕೇಳಿದ ಮೇಲೆ ನನಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಅರ್ಧ ಕಾಮಗಾರಿ ಆಗಿದೆ, ಇನ್ನು ಪೂರ್ತಿ ಕಾಮಗಾರಿ ಮಾಡಿಕೊಂಡ್ರೆ ಸೊ ದಟ್ ಕಾಟಿ ಅಲ್ಲಿಂದ ಬರೋದಿಲ್ಲ ಅಂತ. ಸೊ ಮೇಯ್ನು ನೀವು ಇಷ್ಟು ಜನ ಮಾತಾಡಿದ್ರಲ್ಲಿ ಈ 2 ಬೇಕಿದೆ. ಒಂದು ಕಾಟಿಯಲ್ಲಿ ಇರಬಾರ್ದು, ಶಾಶ್ವತವಾಗಿ ಅಲ್ಲಿಂದ ಬೇರೆ ಕಡೆ ಹೋಗ್ಬೇಕು. ಇನ್ನೊಂದು ಫೆನ್ಸಿಂಗ್ ಏನಾಗಿದೆ ಅದು ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ. ಇವೆರಡರ ಬಗ್ಗೆ ಆಯ್ತು ಸರ್, ಅವ್ರು ರೇಟಿಂಗ್ ಸರ್ ಕೊಡಿ. ರೇಟಿಂಗ್ ಸರ್ ಕೊಡಿ. ನೀವು ರೇಟಿಂಗ್ ಸರ್ ಕೊಡಿ ನಮಗೆ. ಅಲ್ಲ ನೀವು ರೇಟಿಂಗ್ ಸರ್ ಕೊಡಿ. ರೇಟಿಂಗ್ ಸರ್ ನೀವು ಕೊಡ್ಬೇಕು ನಮಗೆ ಸರ್. ಅವ್ರು ಕೊಡಿ ಸರ್, ಅವ್ರ ರೇಟ್ ನಮ್ದು ಡಿಮ್ಯಾಂಡ್ ಅಷ್ಟೇ. ಒಂದು ಕಾಟಿ ಓಡಿಸ್ತೀವಿ, ಇನ್ನೊಂದು ನಾವು ಫೆನ್ಸಿಂಗ್ ಮಾಡ್ತೀವಿ. ಇದು ಹಳ್ಳುವಳ್ಳಿ, ಕಳಸ ಎಲ್ಲ ಭಾಗದ ರೈತರ ಪರವಾಗಿ ನಾವು ಹೇಳ್ತಿರೋದು. ಇವತ್ತು ನಾಳೆ ಯಾರಿಗೂ ಆಗಬಾರ್ದು, ಎಲ್ಲರೂ ರೈತರೇ, ಎಲ್ಲ ಜೀವನೇ, ಆಯ್ತಾ? ಎಲ್ಲ ನೀವು ರೇಟಿಂಗ್ ಸರ್ ಕೊಡಬೇಕು. ಎಲ್ಲರ ಪರವಾಗಿ ನಾವು ಕೋಟೆಗೆ ಹೋಗ್ತೀವಿ. ಎಲ್ಲ ಊರಲ್ಲೂ ಕೋಟೆಗೆ ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ. ಅವರನ್ನು ನೋಡಿ ಜನ ಸಾವಿರಾರು ಗಟ್ಟಲೆ ಜನ ಬರ್ತಾರೆ. ಆ ಬಂದಾಗ ತೋಟಕ್ಕೆ ಬರ್ತಾರೆ ಪ್ರಾಣಿಗಳು. ಇದಕ್ಕೆ ಯಾರು ಕೋಟಿ ದುಡ್ಡು ಮಾಡ್ತಾರೆ, ಆ ದುಡ್ಡಲ್ಲಿ ಕೊಡ್ಲಿ ಅವರು. ಅಲ್ಲಿ ಜನ ಸಾವಿರಗಟ್ಟಲೆ ಜನ ಹೋದಾಗ ಎಲ್ಲ ಗುಡ್ಡದಲ್ಲಿರ್ತವೆ, ಬೆಟ್ಟದಲ್ಲಿ ಇರ್ತವೆ. ಅವು ಬರೋಕ್ಕೆ ಕಾರಣನೇ ಮುಖ್ಯ ಕಾರಣ. ಯಾಕೆ ಸರ್ ಹಿಂದೆ ಬರ್ತಿರ್ಲಿಲ್ಲ ಅವರು? ಯಾರನ್ನು ತುಳಿದು ಹಾಕಿಲ್ಲ, ಆನೆ ಯಾರನ್ನು ತುಳಿಲಿಲ್ಲ. ಸಾಧಾರಣ ಮತ್ತೆ 500 ಇತ್ತು. ಸರ್ ಪ್ರಾಣಿಗಳು ಈಗ ಇತ್ತು, ಅವ್ರು ಊರಿಗೆ ಬರೋ ಕಾರಣ ಏನು? ನಾವು ಮನುಷ್ಯರೇ. ಹಾಗೆ ನೀವೇನು ಸರಿಯಾಗಿ ಪ್ರೊಟೆಕ್ಷನ್ ಕೊಡಿ, ನಮಗೆ ಕೊಡಬೇಕು.
ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಘೋಷಣೆ ಇದೆ. ಅದನ್ನು ಏನೇ ಮಾತಾಡೋದು ಮತ್ತೆ ಇವಾಗ ಏನು ಹೇಳ್ತೀವಲ್ಲ 5 ವರ್ಷ ಅವ್ರನ್ನ ಕಾಪಾಡೋ ಜವಾಬ್ದಾರಿ ನಮ್ಮದು. ಯಾಕೆ ಅಂತ ಹೇಳಿದ್ರೆ ದುರ್ಗದಲ್ಲಿ ಮೂರ್ನಾಲ್ಕು ಗ್ರಾಮ ಸಂಸ್ಥೆ ಸುತ್ತಮುತ್ತ ಅಲ್ಲಿ ಕಾಟಿಗಳು ಸಿಂಪಲ್ ಬರ್ತಾ ಇದೆಯಾ, ಇಂಡಿವಿಜುವಲ್ ಆಗಿ ಬರ್ತಾ ಇದೆಯಾ, ಏನು ಇರ್ತಾರೆ. ಇವಾಗ ಬರೋಕ್ಕಿಂತ ಮುಂಚೆ ನಾನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಇದೆ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಂದರೆ ಅದು ಪ್ರೀಮಿಯರ್ ಆರ್ಗನೈಸೇಷನ್. ಅವರು ನವೆಂಬರ್ ತಿಂಗಳಲ್ಲಿ ಇವಾಗ ಆನೆಗಳು ಸಂಬಂಧಪಟ್ಟಂತೆ ಆನೆ ಎಲ್ಲಿ ಆ್ಯಪ್ ಮಾಡಿದ್ದೀವಿ. ಅದೇನಂತಂದರೆ ಎಂಟೈರ್ ಕರ್ನಾಟಕ ಸ್ಟೇಟಲ್ಲಿರೋ ಆನೆಗಳು ಗುಂಪಾಗಿರೋದು ಎಲ್ಲೆಲ್ಲಿ ಆನೆಗಳಿದೆ ಅದಕ್ಕೆಲ್ಲ ಕಾಲ್ಡರ್ ಮಾಡಿಕೊಂಡು ಯಾವ ಆನೆ ಗುಂಪು ಎಲ್ಲೆಲ್ಲಿದೆ. ಇವಾಗ ಎಲ್ಲ ಕಡೆ ಏನಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಆನೆ ಗುಂಪು ಕೊಡಗು ಇತ್ತು ಅಂದರೆ ಅದೇ ಆನೆ ಗುಂಪು ಕೊಡಗು ದಾಟ್ಕೊಂಡು ಸಕಲೇಶ್ಪುರ ಮೂಡಿಗೆರೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಆ್ಯಪ್ ಮುಖಾಂತರ ಯಾವ್ಯಾವ್ದು ಕಾಲರ್ ಆಗಿರೋದು 20-22 ಆನೆ ಗುಂಪುಗಳು ಕಾಲರ್ ಮಾಡಿದ್ವಿ. ಆ ಗುಂಪುಗಳು ಆನೆಗಳು ಎಲ್ಲಿವೆ ಅಂತ ಒಂದು ಆ್ಯಪ್ ಮುಖಾಂತರ ನಾವೆಲ್ಲರೂ ಚೆಕ್ ಮಾಡ್ತಾ ಇದ್ದೀವಿ. ಅದೇ ಥರ ಏನಾದರೂ ನಾವು ಕಾಟಿಗಳಿಗೆ ಮಾಡ್ಬೋದಾ? ಇದನ್ನ ನಾನು ಬರ್ತಾನೆ ಡಾಕ್ಟರ್ ರಮೇಶ್ ಅಂತ ಸೀನಿಯರ್ ಮೋಸ್ಟ್ ವೆಟರ್ನರಿ ಡಾಕ್ಟರ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ವಿ. ನಾವೇನು ಆನೆಗೆ ಮಾಡ್ತಾ ಇದೀವಲ್ಲ ಅದನ್ನೇನಾದ್ರು ಕಾಟಿಂಗ್ ಮಾಡ್ಬೋದಾ? ಕಾಟಿಂಗ್ ಮಾಡ್ಬಿಟ್ಟು ಕಾಟಿಗಳು ಎಲ್ಲೆಲ್ಲಿ ಹೋಗ್ತಾವೆ ಏನು ಇರ್ತಾ ಅಂತ ಟ್ರ್ಯಾಕ್ ಮಾಡ್ಬೋದಾ? ಕಾಡ್ಕೊಂಡ ಊರಿಗೆ ಬರ್ತವೆ, ತೋಟಕ್ಕೆ ನಮ್ಮ ತೋಟಕ್ಕೆ ಬರ್ತವೆ. ನಮ್ಮ ತೋಟಕ್ಕೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ನಾನು ಯಾವ ಪಕ್ಕ ಕೂತ್ಕೊಂಡು ತೋಟಕ್ಕೆ ಹೋಗಾಗುತ್ತಾ? ತೋಟಕ್ಕೆ ಬರ್ತವೆ. ನೀವು ಸೊಲ್ಯೂಷನ್ ಕೊಡ್ತೀರಾ ಅಥವಾ ನಾವು ಸೊಲ್ಯೂಷನ್ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಸರ್ ನೀವು ಅದೆಲ್ಲ ಬೇಡ, ನಾಳೆಗೆ ಆಗಂತ ಸೊಲ್ಯೂಷನ್ ಹೇಳಿ. ನೀವು 6 ತಿಂಗಳು ಬಿಟ್ಟು ಹೇಳೋದು ಬೇಡ, ನಾವು ನಾಳೆಗೆ ಆಗ್ಬೇಕು. ಹೊಡಿ ನಂದು ಈಗ ರಾತ್ರಿ ಹೊಡೆದಾಕ್ತೀವಿ ಅದನ್ನ ಸುಟ್ಟ ಇಲ್ಲ ನೀವು ಬನ್ನಿ ಸರ್ ಹೊಡಿ. ಕೊಡಬೇಕು ಒಂದು ಇವರಿಗೆ ಎತ್ತೀವಿ ಅಲ್ಲೇ ತೆಗಿತೀವಿ. ಯಾಕಂದ್ರೆ ಪೆನ್ಷನ್ ಬೇಲಿ ಮಾಡ್ಬೇಕಾದ ಉದ್ದೇಶ ಕಾಟಿ ಒಳಗಡೆ ಬರಲೇಬಾರ್ದು. ಮುಂದೆ ಯಾಕೆ ಅರ್ಧ ನಿಲ್ಸಿದ್ರೆ ಆ ಕಾಟಿ ಅರ್ಧ ನೀವು ಬೇಲಿ ನಿಲ್ಸಿದ್ರೆ ಕಾಟಿ ಆನೆ ಬರ್ತಿರೋದೊಳಗೆ ಕಾಟಿ ಒಳಗಡೆ ಇಟ್ಕೊಂಡು ಬೇಲಿ ಮಾಡಿ ಅಂತ ಅಲ್ಲ. ಅದಕ್ಕೆ ಹೇಳಿದ್ದು ಅವ್ನು ಫಸ್ಟ್ 2 ನಮಗೆ ಸೊಲ್ಯೂಷನ್ ಕೊಡಿ, ನಾವು ಬಾಡಿ ತಗೊಂಡು ಹೋಗ್ತೀವಿ. ನೀವು ಸುಮ್ಮನೆ ತಲೆ ಆಡಿಸೋದು ಆಗಲ್ಲ ಸರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬಿಟ್ಟರೆ ನಮಗೆ ಇದೇ ಸರ್ ಬಯಲುಸೀಮೆ ಕಡೆ ಆಗಿದ್ರೆ ಆಯ್ತಾ, ಹೊರಗಡೆ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲಿ ಕಲ್ಲು ಎಷ್ಟು ಬೀಳೋದು ಗೊತ್ತಾ ನಿಮ್ಮ ಆಫೀಸಿಗೆ? ನಾವು ಮಲೆನಾಡು ರೈತರು ಭಾರಿ ಸಾಕು ಸರ್ ನಾವು, ಆಯ್ತಾ? ಅದಕ್ಕೆ ನೀವು ನಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದು ನೋಡ್ಬಿಡಿ. ನೀವು ಏನಿದೆ ಸೊಲ್ಯೂಷನ್ ಹೇಳಿ ತಕ್ಷಣ ಹೇಳಿ ಸರ್. ಖಂಡಿತವಾಗ್ಲೂ ನಾನು ಹೇಳ್ದಂಗೆ ರೈತರು ನಾವು ತಪ್ಪು ಮಾಡಿದ್ರೆ ಶುರು ಮಾಡಿ ಕ್ರಮ ತಗೊಳ್ತೀವಿ. ರೈಟಿಂಗ್ ಸರ್ ಕೊಡಿ, ರೇಟಿಂಗ್ ಸ್ವಲ್ಪ ಕೊಡಿ. ನೀವು ಕೊಡಬೇಕು, ನೀವು ಕೊಡಬೇಕು. ಈಗ ರೇಟಿಂಗ್ ಯಾಕಂದ್ರೆ ಇವ್ರು ಕೊಡೋದು ನೀವು ನಮಗೆ ಕೊಡಬೇಕು. ಕೆಲಸ ಬಿಟ್ಟು ಸಹಕಾರ ಮಾಡ್ತೀವಿ, ನಾವು ಸಹಕಾರ ಮಾಡ್ತೀವಿ, ನೀವು ನಮಗೆ ಸಹಕರಿಸಿ. ಯಾವ ಪರಿಹಾರನೂ ಬೇಡ, ನಮಗೆ ಹೊಡೆಯಕ್ಕೆ ಅಂದ್ರೆ. ಈ ದಿನ ದುರ್ಗದಹಳ್ಳಿ ಬಾಳೂರು ಬಾಳೂರು ಹೋಬಳಿ ಕಳಸಾ ತಾಲೂಕಿನಲ್ಲಿ ಒಂದು ಪಾರ್ಟಿಯಿಂದ ಅದರಿಂದ ರಮೇಶ್ 54-55 ವರ್ಷ ಅವರು ಮೃತಪಟ್ಟಿರ್ತಾರೆ. ಇದನ್ನ ಹೇಳಲಿಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಬಟ್ ನಾನು ಇಲ್ಲಿ ಬಂದಾಗ ನನಗೇನು ತಿಳಿದುಪಟ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ದುರ್ಗದಹಳ್ಳಿ ಸಂಸ್ಥೆ ಸುತ್ತಮುತ್ತಲಿನ ಈ ತಾಲೂಕಿನ ಈ ಭಾಗಗಳಲ್ಲಿ ತುಂಬಾ ಕಾಟಿಗಳು ರೈತರು ತೋಟದಲ್ಲಾಗಿರ್ಬೋದು, ಜಮೀನಲ್ಲಾಗಿರ್ಬೋದು ಓಡಾಡಕ್ಕೆ ರಸ್ತೆಯಲ್ಲಿ ತೊಂದರೆ ಪಡಿಸ್ತಾ ಇದ್ದಾರೆ ಅಂತ ರೈತರು ಅವರ ವ್ಯಕ್ತಪಡಿಸಿರ್ತಾರೆ. ಇದು ಕೂಡಲೇ ನಾವು ಅರಣ್ಯ ಇಲಾಖೆಯವರು ಅದನ್ನ ಎಲ್ಲಿ
ಬೀಟ್ಬಿಟ್ಟಿದ್ದಾರೆ, ಯಾವ ಕಡೆ ಮೂವ್ಮೆಂಟ್ ಬರ್ತಾ ಇದೆ, ಎಲ್ಲಿಂದ ಹೆಂಗ್ ಹೋಗ್ತಾ ಇದೆ, ಅದ್ರ ಡೈರೆಕ್ಷನ್ ಪಾತ್ ಏನು, ಕೂಡಲೇ ಅದನ್ನ ಒಂದು ಪರಿಶೀಲನೆ ಮಾಡಿಬಿಟ್ಟು ಅದನ್ನ ರೈತ ತೋಟದಲ್ಲಿ ಬೀಡ್ಬಿಟ್ಟದನ್ನು ಖಾಲಿ ಮಾಡ್ಲಿಕ್ಕೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ರೈತರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಫೆನ್ಸಿಂಗ್ ಏನಾಗಿರ್ಬೋದು, ಮೂಡ್ಗೆರೆಯಿಂದ ಈ ಭಾಗದಲ್ಲಿ ಫೆನ್ಸಿಂಗ್ ಏನಾಗಿದೆ ಅದು ಅರ್ಧಕ್ಕೆ ನಿಂತಿದೆ ಅಂತ ತಿಳಿಸಿರ್ತಾರೆ. ಅದಕ್ಕೂ ಸಂಬಂಧಪಟ್ಟಂತೆ ಯಾಕೆ ನಿಂತಿದೆ, ಏನು ಎತ್ತ ಅಂತ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಅದನ್ನ ಫರ್ದರ್ ಕಂಟಿನ್ಯೂಷನ್ ಮಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕಾಟಿಗಳು ರೈತರು ಜಮೀನ್ ಬರ್ದೇ ಇರೋ ತರ ಕೂಡಲೇ ಕ್ರಮ ವಹಿಸ್ತೀನಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಮೃತಪಟ್ಟಿದಾರಲ್ಲ ಸರ್, ಅವ್ರಿಗೆ ಏನು ಪರಿಹಾರ ಎಷ್ಟು ಅಂತ ಏನು? ಮೃತಪಟ್ಟಿರೋರಿಗೆ ರೈತರ ಪ್ರಾಣಕ್ಕೆ ನಾವು ಬೆಲೆ ಕಟ್ಲಿಕ್ಕೆ ಆಗಲ್ಲ. ಬಟ್ ಆದ್ರೂ ಈಗಿನ 2025 ನಮ್ಮ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಏನ್ 15 ಲಕ್ಷ ಇತ್ತಲ್ಲ ಅದನ್ನ 20 ಲಕ್ಷಕ್ಕೆ ಹೆಚ್ಚು ಮಾಡಿರ್ತಾರೆ. ಸೊ ಅದು ಏಪ್ರಿಲ್ 1ರಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಮೃತ ಕುಟುಂಬಕ್ಕೆ ಅವರ ಅವಲಂಬಿತರ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 20 ಲಕ್ಷ ರೂಪಾಯಿ ಕೊಡ್ತೀವಿ. ಮತ್ತೆ ಹಾಗೂ ತಿಂಗಳಿಗೆ 4,000 ರೂಪಾಯಿ ಮಾಶಾಸನ 5 ವರ್ಷಗಳ ಕಾಲ ಕೊಡ್ಲಿಕ್ಕೆ ಸರ್ಕಾರ ಇದರಲ್ಲಿ ಅವಕಾಶ ಇರುತ್ತೆ. ಈ ಕಾಂಪನ್ಸೇಷನ್ ಯಾವಾಗ ಕೊಡ್ತೀರಾ? ಕಾಂಪನ್ಸೇಷನ್ ಸರ್, ಮಗನ ಎಜುಕೇಶನ್ ಕಾಂಪನ್ಸೇಷನ್ ಚೆಕ್ ರೆಡಿ ಇದೆ, ಇವಾಗಲೇ ಕೊಡ್ತೀವಿ. ಬಟ್ ಸರ್, ನಾವು ಮನೆ ನಿಮ್ಗೆ ಆಫೀಸಿಗೆ ಬಂದು ದಿನ ಕಾರ್ಯಕ್ರಮ ಶುರು ಮಾಡ್ತೀವಿ. ಆ ಕಾಟಿ ಯಾವ್ದಿದೆ, ಅದು ಒಂಟಿ ಕೊಬ್ಬನ್ ಕಾಟಿ ಅಂತ ನೀವೇನ್ ಹೇಳ್ತಾ ಇದಾರೆ, ರೈತರು ಹೇಳ್ತಾ ಇದಾರಲ್ಲ, ಅದನ್ನ ಹೇಗೆ, ಅದು ಯಾಕೆ ಅಲ್ಲಿದೆ, ಏನು ಎತ್ತ ಅಂತ ಮಾಡ್ಬಿಟ್ಟು ಅದನ್ನ ಸ್ಥಳಾಂತರ ಮಾಡ್ಲು ಕೂಡಲೇ ಕ್ರಮ ಕೈಗೊಳ್ಳಿ. ಆ ಕೆಲಸ ಫಸ್ಟ್ ಮಾಡಿ ಸರ್, ಅದು ಮಾಡಿದ್ರೆ ಸಾಕು. ನಾವು ಉಳಿದು ನೀವು ಉಳಿತೀರಾ. ಮಗನ ಎಜುಕೇಶನ್ ಈಗ ಮಗುದು ಎಜುಕೇಶನ್ ಬಗ್ಗೆ ಏನೋ ಕೇಳ್ತಾ ಇದಾರೆ ಅವರು ಫ್ಯಾಮಿಲಿ. ಮಗಂದು 16 ವರ್ಷ ಸ್ಟ್ಯಾಂಡ್ ಅಂತ ಹೇಳ್ತಾ ಇದಾರೆ ಅವರು. ಅದನ್ನ ಮುಂದೆ ಹೇಗ್ ಮಾಡ್ಬೋದು ಅಂತ ನಾವೊಂದು ಚರ್ಚಿಸಿ ನಾವು ಮುಂದೆ ಡಿಸಿಷನ್ ತಗೊಳ್ತೀವಿ. ನಾವು ಸದ್ಯಕ್ಕೆ ಕೂಡಲೇ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶದ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ವ್ಯವಸ್ಥೆ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಫರ್ದರ್ ಏನ್ ಮಾಡ್ಬೇಕು ಅಂತ ಮುಂದೆ ನೋಡ್ತೀವಿ. ಸರ್, ಬೇಲಿ ಮಾಡಕ್ ಬಂದಾಗ ಅಥವಾ ಕಾಟಿ ಹೊಡಕ್ ಬಂದಾಗ ನಮ್ದು ಫಾರೆಸ್ಟ್ ಜಾಗ ಒಳಗಡೆ ಇದೆ, ನಾವು ಬೇಲಿ ಮಾಡಕ್ ಆಗಲ್ಲ, ಅದು ನಮ್ಮ ರಾಮಾಯಣ ಹೇಳ್ಬಾರ್ದು. ಮಾಡಿ ಫಾರೆಸ್ಟ್ ಆಗಿದೆ, ಆಮೇಲೆ ಕಾನೂನು ಪ್ರಕಾರ ಬಿಡಿಸ್ಕೊಳ್ಳಿ, ಅದು ಆಮೇಲೆ ಬಂದಿದ್ದು. ಆಯ್ತಾ? ಯಾಕಂದ್ರೆ ಈಗ ಅದು ನೀವು ಫಾರೆಸ್ಟ್ ಜಾಗ ಇದೆ, ಅದು ನಮ್ದು ಒತ್ತುವರಿ ಆಗಿದೆ, ನಾವು ಬೇಲಿ ಮಾಡಕ್ ಬರಲ್ಲ ಅಂತ ನೀವು ಕಾನೂನು ಹೇಳ್ತಾ ಕೂರ್ಬಾರ್ದು. ಕಾನೂನು ಪ್ರಕಾರ ನೀವು ಬಿಡಿಸ್ಕೊಳ್ಳಿ. ಅದು ಯಾರಿದೆ ಅವ್ರು, ನಾವು ಅದು ನಮ್ಗೆ ನಿಮಗೂ ಕಾನೂನು ಸಂಬಂಧಪಟ್ಟಿದ್ದು. ಆಯ್ತಾ? ಈಗ ಹೋಗೋ ಜೀವಕ್ಕೆ ನೀವು ಫಸ್ಟ್ ನಿಮಗೆ ಅದು ನಮಗೆ ಸಮಸ್ಯೆ ಪರಿಹರಿಸ್ಕೊಡ್ಬೇಕು ಅಷ್ಟೇ. ಆಯ್ತಾ? ನಮ್ದು ಡಿಮಾಂಡ್ ಸರ್, ನಾಳೆ ನೀವು ಎಷ್ಟು ಭೇಟಿ ಕೊಡ್ತೀರಾ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.